77ನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿ ಸರ್ವಸನ್ನದ್ಧ ಆಗಿರುವಂಥದ್ದು. ಈ ಬಾರಿ ಕರ್ತವ್ಯ ಪಥದಲ್ಲಿ ನಡೆಯುವಂಥ ಪಥಸಂಚಲನದಲ್ಲಿ ಕರ್ನಾಟಕ ರಾಜ್ಯದಿಂದ ಏನು NSS ಸ್ವಯಂ ಸೇವಕರು ಕೂಡ ಭಾಗಿಯಾಗ್ತಾ ಇರುವಂಥದ್ದು ಈಗ ನಾವು ನೋಡಬಹುದಾಗಿದೆ. ದೆಹಲಿಗೂ ಕೂಡ ಏನು ಆಗಮಿಸಿ ಸರ್ವಸನ್ನದ್ಧ ಆಗಿದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯದಿಂದ ಕೂಡ ತಂಡ ಭಾಗವಹಿಸ್ತಾ ಇದೆ. ಪ್ರಮುಖವಾಗಿ ಅವತ್ತು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗ್ತಾರೆ. ದೇಶದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಇರ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಏನು ನಮ್ಮ ಜೊತೆ ಒಂದು ಟೀಮ್ ಲೀಡರ್ ಕೂಡ ಇರುವಂಥದ್ದು. ಸರ್, ಈಗ NSS ಸ್ವಯಂ ಸೇವಕರು ಕೂಡ ಕರ್ಕೊಂಡು ಬಂದಿದ್ದೀರಾ, ಯಾವ ರೀತಿ ನಿಮಗೆ ಅವಕಾಶ ಬಂತು ಅಂತ ಹೇಳಿದ್ದಾರೆ? ಸರ್, ಒಟ್ಟಿನಲ್ಲಿ ಕರ್ನಾಟಕದಿಂದ ನಾವು 4 ಹಂತಗಳಲ್ಲಿ ವಿದ್ಯಾರ್ಥಿಗಳ ಆಯ್ಕೆ ಆಗ್ತದೆ. ಒಂದು ಕಾಲೇಜ್ ಹಂತದಲ್ಲಿ ಆಗ್ತದೆ ಆಯ್ಕೆ. ಅದರಲ್ಲಿ ಆಯ್ಕೆ ಆದಂಥ ಸ್ವಯಂ ಸೇವಕರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ನಿರ್ದೇಶನಾಲಯ ಮಟ್ಟದ ಒಂದು ಸೆಲೆಕ್ಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಅದನಂತರ ರಾಜ್ಯ ಮಟ್ಟದ ಒಂದು ಸೆಲೆಕ್ಷನ್ ಆಗ್ತದೆ. ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಸುಮಾರು ಎಲ್ಲ ವಿಶ್ವವಿದ್ಯಾಲಯಗಳನ್ನು ಪಾಲ್ಗೊಂಡಿರ್ತಾರೆ. ಅಲ್ಲಿಂದ ಕೇವಲ 66 ಜನರನ್ನು ಮಾತ್ರ 33 ಹುಡುಗಿಯರು 33 ಹುಡುಗರನ್ನ ಕರ್ಕೊಂಡು ಒಂದು ಸೌತ್ ಜೋನ್ ಕೇರಳ ಅಥವಾ ಬೇರೆ ಬೇರೆ ಇದರಲ್ಲಿ ಆಗ್ತದೆ. ಈ ಸಲ ಪಾಲಕ್ಕಾಡ್ ಕೇರಳದಲ್ಲಿ ನಡೀತು. ಸೊ ಅಲ್ಲಿ ನಡೆದಂಥ ಸಂದರ್ಭದಲ್ಲಿ ಒಟ್ಟು 66 ಜನ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಒಂದು ಸೆಂಟ್ರಲ್ ಟೀಮ್ ಬರುತ್ತೆ. ಸೆಂಟ್ರಲ್ ಟೀಮ್ ಬಂದು ಅವರು ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಒಟ್ಟಾರೆ ಅವರ ಸಾಂಸ್ಕೃತಿಕ ಮತ್ತು ಪರ್ಸನಲ್ ಇಂಟರ್ವ್ಯೂ, ಡ್ರಿಲ್ ಹೀಗೆ ವಿವಿಧ ಆಯಾಮಗಳಲ್ಲಿ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ಒಂದು ಉತ್ತಮ ಅಂಕಗಳನ್ನು ನೀಡಿ ಯಾರು ಉತ್ತಮ ಅಂಕ ಗಳಿಸ್ತಾರೆ ಆ ಉತ್ತಮ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ನಾವು ಒಂದು ಸೆಂಟ್ರಲ್ ನ್ಯಾಷನಲ್ ರಿಪಬ್ಲಿಕ್ ಡೇ ಪಡೆಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಟೋಟಲ್ 12 ಜನ, 66ರಲ್ಲಿ 12 ಜನ, 6 ಜನ ಹುಡುಗಿಯರು 6 ಜನ ಹುಡುಗರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಮತ್ತು ಕಾರ್ಯಕ್ರಮ ಅಧಿಕಾರಿಯಾಗಿ ಇದಕ್ಕೆ ನಾವು ಕೂಡ ಸೌತ್ ಜೋನ್ಗೆ ಹೋಗಿರ್ತೀವಿ. 3 ಜನ ಹೋಗಿರ್ತೀವಿ. 3 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಈ ನಮ್ಮ ರಾಷ್ಟ್ರೀಯ ಒಂದು ಇದಕ್ಕೆ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಒಟ್ಟಾರೆ ನಮಗೂ ಕೂಡ ಇಂಟರ್ವ್ಯೂ ಮಾಡ್ತಾರೆ. ನಮ್ಮನ್ನು ಕೂಡ ಒಂದು ನಮ್ಮ ಸರ್ವಿಸನ್ನು NSS ಅಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಗುರುತಿಸಿ ನಮ್ಮನ್ನು ಇಲ್ಲಿ ಕಳಿಸ್ಕೊಡುವಂಥ ವ್ಯವಸ್ಥೆನ ಮಾಡಿದ್ದಾರೆ. ಸರ್, ಇದೇ ಮೊದಲೇ ಬಾರಿಗೆ ಅವಕಾಶ ಕೊಟ್ಟಿರುವಂಥದ್ದು ನೀವು ಬಂದಿರೋದು? ಇದೇ ಮೊದಲೇ ಬಾರಿಗೆ ಒಬ್ಬರಿಗೆ ಮಾತ್ರ ಒಂದು ಸಲ ಮಾತ್ರ ಅವಕಾಶ ಸಿಗುತ್ತೆ. ಸೊ ನನಗೆ ಈ ವರ್ಷ ಅವಕಾಶ ಸಿಕ್ಕಿದೆ ಸರ್. ತುಂಬ ಖುಷಿ ಅನ್ನಿಸ್ತಾ ಇದೆ. ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ರಾಷ್ಟ್ರ ಮಟ್ಟದ ಒಂದು ಗಣರಾಜ್ಯ ಪಥಸಂಚಲನದಲ್ಲಿ ಪಾಲ್ಗೊಳ್ಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬರೂ ಒಂದು ಆಸೆ ಆಗಿರ್ತದೆ. ಸೊ ವಿದ್ಯಾರ್ಥಿ ಜೀವನದಿಂದ ನಾವು ಕೂಡ ಆಸೆ ಪಟ್ಟಿದ್ವಿ. ಅದು ಒಬ್ಬ ಕಾರ್ಯಕ್ರಮ ಅಧಿಕಾರಿಯಾಗಿ NSS ಅಲ್ಲಿ ನಾವು ಮಾಡಿರೋ ಕೆಲಸಗಳನ್ನು ಗುರುತಿಸಿ ಕಳಿಸಿರೋದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ನಮ್ಮ ಜೊತೆ ವಿಂಗ್ ಕಮಾಂಡರ್ ಆದಂಥ ಇದನ್ನು ಮುನ್ನಡೆಸೋಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ತಾವನ್ನ ನಿಮ್ಗೆ ಏನು ಅನ್ನಿಸ್ತಾ ಇದೆ ಭಾಗಿಯಾಗ್ತಾ ಇರುವಂಥದ್ದು, ಯಾವ ರೀತಿ ಸೆಲೆಕ್ಟ್ ಆದ್ರಿ ಅಂತೇಳಿ? ತುಂಬ ಹೆಮ್ಮೆ ಆಗುತ್ತೆ. ನನ್ನ ಹೆಸರು ಗೌತಮ್, ರೇವಾ ಯೂನಿವರ್ಸಿಟಿಯಿಂದ ಬಂದಿರೋದು. ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಿರೋದು. ಇನ್ನೂ ತುಂಬ ಹೆಮ್ಮೆ ಆಗುತ್ತೆ. ಹಾಗೆ ರಾಷ್ಟ್ರೀಯ ನ್ಯಾಷನಲ್ ರಿಪಬ್ಲಿಕ್ ಸೆಲೆಕ್ಟ್ ಆಗಿರೋದ್ರಿಂದ ಖುಷಿ. ಹಾಗೆ ಕೂಡ ಸೆಲೆಕ್ಷನ್ನು ಕಮಾಂಡ್ರ್ ಮಾಡುವಾಗ ನಾನು ಚೆನ್ನಾಗಿ ಕಮಾಂಡ್ ಮಾಡಿದ್ದಕ್ಕೋಸ್ಕರ ನನಗೆ ರೈಟ್ ವಿಂಗ್ ಕಮಾಂಡ್ರ್ ಮಾಡಿದ್ದಾರೆ. ಅದಿನ್ನೂ ಒಂದು ತುಂಬ ಖುಷಿಯಾದ ನನ್ನ ಪ್ರಕಾರ ಅನಿಸ್ತಿದೆ. ಹಾಗೇ ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ಇಡೀ ಕಂಟಿಜೆಂಟ್ ಲೀಡ್ ಮಾಡ್ತಿದ್ದೀನಿ ಅಂತ ಖುಷಿ ಆಗ್ತಿದೆ. ಒಂದು ನಿಮಗೇನು ಯಾವತ್ತಾದ್ರೂ ಅನಿಸುತ್ತಾ ಈ ಥರ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗ್ತಿದ್ರು ಕೂಡ ದೆಹಲಿಯಲ್ಲಿ ಅಂತೇಳಿ? ನಂದು ಒಂದು ಕೇವಲ ಟಿ ವಿಯಲ್ಲಿ ನೋಡ್ತಿದ್ದೆ, ಮೊಬೈಲ್ ನೋಡ್ತಿದ್ದೆ ಅಷ್ಟೇ. ಬಟ್ ಈಗ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಇದೊಂದು ನಮ್ಮ ದೇಶಕ್ಕೆ ಹೆಮ್ಮೆಯಾಗಿ, ನಾನು ಒಳ್ಳೆಯ ದೇಶದ ಹೆಮ್ಮೆಯಾಗಿ ಮಗ ಆಗಿ ಕರ್ನಾಟಕ ಮತ್ತು ನ್ಯಾಷನಲ್ ರಿಪಬ್ಲಿಕ್ಗೆ ರೆಪ್ರೆಸೆಂಟ್ ಮಾಡ್ತಿರೋದ್ರೆ ತುಂಬ ಹೆಮ್ಮೆ ಅನಿಸಿದೆ. ಟೋಟಲ್ ಎಷ್ಟು ಜನ ಬಂದಿದ್ದೀರಿ ಈಗ? ನಾವು 6 ಹುಡುಗಿರು 6 ಹುಡುಗರು ಬಂದಿದ್ದೀರಿ. ಜಾನ್ವರಿ 1ನೇ ತಾರೀಕು ಬಂದಿರುವಂಥದ್ದು. ಜಾನ್ವರಿ 1ನೇ ತಾರೀಕಿಂದ ಇಲ್ಲೇ ಇದ್ದೀರಿ. ಈಗ ಮತ್ತೊಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಯಾವ ರೀತಿ ನಿಮ್ಗೆ ಏನು ಅನಿಸ್ತಾ ಇದೆ? ಈಗ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಗಣ್ಯರು ಇರ್ತಾರೆ. ಏನು ಅನಿಸ್ತಾ ಇದೆ ನಿಮಗೆ ಅಂತ? ಸರ್, ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ಆಮೇಲೆ ಕ್ರೈಸ್ಟ್ ಅಕಾಡೆಮಿ ಕಾಲೇಜಿಂದ. ಇಲ್ಲಿ ನಮಗೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗುತ್ತೆ. ಸೊ ನಾವು ನಮ್ಮ ಸ್ಟೇಟ್ನ, ನಮ್ಮ ಕಲ್ಚರ್ನ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿರೋ ಪ್ರತಿಯೊಬ್ಬರದ್ದು ಒಂದು ಯೂನಿಕ್ ಟ್ಯಾಲೆಂಟ್ ಇರೋದ್ರಿಂದ ಇಲ್ಲಿ ನಮ್ಮನ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡಿದ್ದಾರೆ. ಸೊ ಖುಷಿ ಆಗುತ್ತೆ ಸರ್. ನಿಮಗೆ ಎಂದಾದರೂ ಅನಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ, ನರೇಂದ್ರ ಮೋದಿ ಅವರ ಮುಂದೆ ನಾವು ಪಥಸಂಚಲನ ಮಾಡ್ತೀವಿ, ಮತ್ತು ಬೇರೆ ಬೇರೆ ಗಂಡರು ಕೂಡ ಇರ್ತಾರೆ. ಸೊ ಹೀಗಾಗಿ ಏನು ಅನಿಸ್ತಾ ಇದೆ ನಿಮಗೆ? ಒಂಥರ ಥ್ರಿಲ್ಲಿಂಗ್ ಇದೆಯಾ? ತುಂಬ ಥ್ರಿಲ್ಲಿಂಗ್ ಇದೆ ಸರ್. ಅಂದರೆ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಲ್ಲಿ ಗಂಟ ಬರ್ತೀವಿ ಅಂತ. ಇಲ್ಲಿ ಗಂಟ ಬಂದಮೇಲೆ ಅದೊಂಥರ ಪ್ರೌಡ್ ಫೀಲಿಂಗ್. ನಮಗೂ ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ ಪ್ರೌಡ್ ಫೀಲಿಂಗ್ ಇದೆ ಸರ್ ನಮಗೆ. NSS ಅಲ್ಲಿ ಯಾವಾಗಿಂದ ಕೆಲಸ ಮಾಡ್ತೀವಿ? ಅಂದರೆ PUC ಲೆವೆಲ್ಗಿರುತ್ತೆ, ಡಿಗ್ರಿ ಲೆವೆಲ್ಗಿರುತ್ತೆ, ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಸರ್, ನಾನು NSS ಬಂದಿದ್ದು ಡಿಗ್ರಿಗೆ ಜಾಯ್ನ್ ಆದಮೇಲೆ. ಇವಾಗ ನಾನು ಪ್ರೆಸೆಂಟ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಪರ್ಸ್ಯೂ ಮಾಡ್ತಿದ್ದೀನಿ. ಸೊ
ಎಸ್ ನನಗೆ ರಿಪಬ್ಲಿಕ್ ಡೇಗೆ ಬರ್ಬೋದು ಅಂತ ಗೊತ್ತಾಗಿದೆ ನಂಗೆ ಸೆಕೆಂಡ್ ಇಯರಲ್ಲಿ. ನಮ್ಮ PO ಪ್ರೋಗ್ರಾಮ್ ಆಫೀಸರ್ ನಮ್ಗೆ ತುಂಬ ಎಂಕರೇಜ್ ಮಾಡಿ ನಿನ್ನ ಕೈಲಾಗುತ್ತೆ ಅಂತ ಸಪೋರ್ಟ್ ಮಾಡಿ ನಮ್ಮ ಕಾಲೇಜೆಲ್ಲ ನನ್ನ ಇಲ್ಲಿ ಗಂಟೆ ಕಳಿಸಿದ್ದಾರೆ ಸರ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಆ್ಯಂಡ್ ಆಲ್ ಆಫ್ ಮೈ ಕಾಲೇಜ್ ಮೆಂಬರ್ಸ್. ಥ್ಯಾಂಕ್ ಯು. ಎಜುಕೇಷನ್ ಜೊತೆಗೆ NSS ಕೂಡ ಪಾರ್ಟ್ ಅನ್ನೋ ಒಂದು ಕೂಡ, ಯಾಕೆ ನಿಮಗೆ NSS ಅಲ್ಲಿ ಭಾಗಿಯಾಗಬೇಕು ಅಂತ ಅನಿಸ್ತು? ಸರ್ ಪ್ಯಾಟ್ರಿಯಾಟಿಸಮ್ ಮತ್ತು ಸೊಸೈಟಿಗೆ ಸರ್ವ್ ಮಾಡೋದು ಎಲ್ಲದು ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಮಾಡಿದ್ರೆ ಒಂಥರ ಗ್ರ್ಯಾಟಿಟ್ಯೂಡ್ ಫೀಲ್ ಆಗುತ್ತೆ ಸರ್. ಸೊ ದಟ್ಸ್ ದ ನಾನು ಇದೆಲ್ಲ ಮಾಡೋದಕ್ಕೆ ಅದಕ್ಕೆ ಬಯಸೋದು ಸರ್, ಅಷ್ಟೇ. ಇದಿಷ್ಟು ಏನು NSSನ ಸ್ವಯಂ ಸೇವಕರ ಮಾತಾಗಿರೋದು. ಒಟ್ಟಾರೆ ಏನು 26ನೇ ತಾರೀಕು ನಡೆಯುವಂಥ ಗಣರಾಜ್ಯೋತ್ಸವದಲ್ಲಿ 12 ಜನ ನಮ್ಮ ರಾಜ್ಯದಿಂದ ಕೂಡ ಭಾಗಿಯಾಗ್ತಿದ್ದಾರೆ. ಪಥಸಂಚಲನದಲ್ಲಿ ಇನ್ನು ದೇಶದ ಮುಖ್ಯಸ್ಥರು ಅಂದರೆ ಗಣ್ಯರ ಏನು ಅವ್ರ ಮುಂದೆ ಪಥಸಂಚಲನದ ಭಾಗಿಯಾಗೋದು ಕೂಡ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV.